ಈ ಘಟನೆ ನಡೆದ ಸ್ಥಳದಲ್ಲೇ ವಾಸ್ತವಾಂಶ ಏನಿದೆ ಅಂತ ನೋಡಲಿಕ್ಕಾಗಿ ನಾವು ಬಂದಿದ್ದೇವೆ. ಮತ್ತು ಇಲ್ಲೀಗ ಅವರ ಕುಟುಂಬಸ್ಥರಲ್ಲಿಯೂ ವಿವೇಕಾನಂದ ಅವರಲ್ಲಿಯೂ ಎಲ್ಲ ಮಾತನಾಡಿದ್ದೇವೆ. ಅವರ ಬೇಡಿಕೆಗಳೇನಿದೆ ಅಂತ ಹೇಳೋದನ್ನು ಕೂಡ ಕೇಳಿದ್ದೇವೆ. ನಾವು ಇದರ ಬಗ್ಗೆ ಸರ್ಕಾರಕ್ಕೆ ನಮ್ಮ ಶಿಫಾರಸು ಏನು ಮಾಡಿದೆ ಅದನ್ನು ಶೀಘ್ರದಲ್ಲಿ ಮಾಡ್ತೇವೆ. ಇಲ್ಲಿಂದ ಹೋದ ಮೇಲೆ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಒಂದು ಸಭೆ ನಡೆಸಿ ನಾವು ನಂತರ ನಮ್ಮ ಶಿಫಾರಸನ್ನು ಸರ್ಕಾರಕ್ಕೆ ಕಳಿಸ್ತೇವೆ. ಈಗ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿದೆ. ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿದೆ. ಅದರ ಬಗ್ಗೆ ಏನು ಫರ್ದರ್ ಆ್ಯಕ್ಷನ್? ಅದೇ ನಾವು ನಮ್ಮ ರೆಕಮೆಂಡೇಷನ್ ಮಾಡ್ತೇವೆ ಏನು ಅಂತ ಹೇಳೋದು. ಹ್ಯೂಮನ್ ರೈಟ್ಸ್ ವೈಲೇಷನ್ಗೆ ಸಂಬಂಧಪಟ್ಟಂಥ ರೆಕಮೆಂಡೇಷನ್ಗಳನ್ನು ನಾವು ಮಾಡ್ತೇವೆ. ಉಳಿದಂತೆ ಈ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗೋದು ಅದು ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದೆ. ನ್ಯಾಯಾಲಯದಲ್ಲಿ ಅದರ ವಿಚಾರಣೆ ನಡೀತದೆ. ಆ ಬಗ್ಗೆ ದೂರು ನಮ್ಮಲ್ಲಿ ಆಲ್ರೆಡಿ ದಾಖಲು ಮಾಡ್ಕೊಂಡಿದ್ದೇವೆ. ಆ ದೂರಿನ ಬಗ್ಗೆ ನಾವು ವಾಸ್ತವಾಂಶ ತಿಳ್ಕೊಳ್ಳಿ ನಾವು ಪೇಪರಲ್ಲಿ ಬಂದದರ ಮೇಲೆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿದ್ದೇವೆ. ನಮ್ಮ ನ್ಯಾಯಾಂಗ ಸದಸ್ಯರಾದ ಮಂಟಿಗೋಡಿ ಸಾಹೇಬರು ಅವರು ಬಂದಿದ್ದಾರೆ, ನಾವು ಬಂದಿದ್ದೇವೆ. ಇದರ ಬಗ್ಗೆ ನಾವು ನಮ್ಮ ಶಿಫಾರಸನ್ನು ಸರ್ಕಾರಕ್ಕೆ ಶೀಘ್ರದಲ್ಲಿ ಕಳಿಸ್ತೇವೆ. ಓಕೆ.